ಬೀದರ್ನಲ್ಲಿ ಈಗ ಶಾಪಿಂಗ್ ಇನ್ನಷ್ಟು ಸ್ಮಾರ್ಟ್ ಯಾಕೆಂದ್ರೆ ಬಂದಿದೆ ರಿಲಯನ್ಸ್ ಡಿಜಿಟಲ್ನ ಹೊಸ ಸೆಕೆಂಡ್ ಬ್ರಾಂಚ್. ಟಿವಿ, ಫ್ರಿಡ್ಜ್, ವಾಷಿಂಗ್ ಮಷಿನ್, ಮೊಬೈಲ್, ಲ್ಯಾಪ್ಟಾಪ್ ಸೇರಿದಂತೆ ಎಲ್ಲ ಹೊಸ ಟೆಕ್ನಾಲಜಿ ಉತ್ಪನ್ನಗಳು ಈಗ ಒಂದೇ ಜಾಗದಲ್ಲಿ ಲಭ್ಯ. ಗ್ರ್ಯಾಂಡ್ ಓಪನಿಂಗ್ ಆಫರ್ ಈಗ ಜೋರಾಗಿದೆ. ಆಯ್ಕೆ ಮಾಡಿದ ಪ್ರಾಡಕ್ಟ್ಗಳ ಮೇಲೆ 26,000 ತನಕ ಇನ್ಸ್ಟೆಂಟ್ ಡಿಸ್ಕೌಂಟ್ ಪಡೆಯಿರಿ. ಸುಲಭ ಫೈನಾನ್ಸ್ ಸೌಲಭ್ಯ, ವೇಗವಾದ ಡೆಲಿವರಿ ಮತ್ತು ಇನ್ಸ್ಟಾಲೇಷನ್, ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳ ಅತ್ಯುತ್ತಮ ಕಲೆಕ್ಷನ್. ಹಾಗಾದ್ರೆ ಇನ್ನೇಕೆ ತಡ? ಇವತ್ತೇ ಭೇಟಿ ನೀಡಿ ರಿಲಯನ್ಸ್ ಡಿಜಿಟಲ್, ಗುಂಪಾ ಮೇನ್ ರೋಡ್, ಮೈಲೂರು ಕ್ರಾಸ್ ಹತ್ತಿರ, ಬೀದರ್. ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣಿಸುತ್ತಿರುವ ಸಂಖ್ಯೆಗೆ ಕರೆ ಮಾಡಿ. ರಿಲಯನ್ಸ್ ಡಿಜಿಟಲ್, ಟೆಕ್ನಾಲಜಿಯ ಹೊಸ ಅನುಭವ. ಇದರಲ್ಲಿ ಸೆಕೆಂಡ್ ರಿಲಯನ್ಸ್ ಡಿಜಿಟಲ್ ಸ್ಟೋರ್ ಗುಂಪಾ ರೋಡ್ ಅಲ್ಲಿ ಲಾಂಚ್ ಆಗಿದೆ. ಇದರಲ್ಲಿ ಎಕ್ಸೈಟಿಂಗ್ ಆಫರ್ಸ್ ನಡೀತಾ ಇದೆ. ಅಪ್ಲಯನ್ಸಸ್ ಮೇಲೆ, ವಾಷಿಂಗ್ ಮಷಿನ್ ಮೇಲೆ, ಲ್ಯಾಪ್ಟಾಪ್ಸ್ ಮೇಲೆ ದೇರ್ ಇಸ್ 0% EMI, ಅಪ್ ಟು 26,000 ಕ್ಯಾಶ್ ಬ್ಯಾಕ್ ಆಫರ್ಸ್ ನಡೀತಾ ಇದೆ. ಸೊ ವಿಸಿಟ್ ಮಾಡಿ ಗುಂಪಾ ರೋಡ್, ಬೀದರ್, ರಿಲಯನ್ಸ್ ಡಿಜಿಟಲ್ ಸ್ಟೋರ್ಸ್. ನಮಸ್ಕಾರ ಬೀದರ್. ರಿಲಯನ್ಸ್ ಡಿಜಿಟಲ್ 2ನೇ ಸ್ಟೋರ್ ಈಗ ಗುಂಪಾ ರೋಡ್, ಮೈಲಿ ಕ್ರಾಸ್ ಅಲ್ಲಿ ಓಪನ್ ಆಗಿದೆ. ನಮ್ಮಲ್ಲಿ ಎಲ್ಲ ಥರದ 70+ ಬ್ರ್ಯಾಂಡ್ಸ್ ಅವೈಲೇಬಲ್ ಇದೆ. ಅದ್ರ ಜೊತೆಗೆ ನಿಮಗೆ ಫ್ರೀ ಡೆಲಿವರಿ, ಇನ್ಸ್ಟಾಲೇಷನ್ ಮತ್ತು ಪೇಪರ್ ಫೈನಾನ್ಸ್ ಕೂಡ ಲಭ್ಯವಿದೆ. ನಮ್ಮಲ್ಲಿ ಎಕ್ಸೈಟಿಂಗ್ ಆಫರ್ ಜೊತೆ ಈಸಿ EMI ಮತ್ತು ಒಳ್ಳೆ ಡಿಸ್ಕೌಂಟ್ಸ್ ಆಫರ್ ನಡೀತಾ ಇದೆ. ಒಂದ್ಸರಿ ವಿಸಿಟ್ ಮಾಡಿ ರಿಲಯನ್ಸ್ ಡಿಜಿಟಲ್ ಸೆಕೆಂಡ್ ಸ್ಟೋರ್, ಗುಂಪಾ ರೋಡ್. ಥ್ಯಾಂಕ್ ಯು. ನಮಸ್ಕಾರ ವೀಕ್ಷಕರೇ, ಸಿಸ್ಟರ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಪವನ್ ಕುಮಾರ್. ಇಂದಿನ ಮುಖ್ಯಾಂಶಗಳು. ಅಕ್ಕ ಅನ್ನಪೂರ್ಣ ತಾಯಿಯವರ ದ್ವಿತೀಯ ಸ್ಮರಣೋತ್ಸವ ಪ್ರಯುಕ್ತ ಲಿಂಗಾಯತ ಮಹಾಮಠದ ವತಿಯಿಂದ ಇಲ್ಲಿಯ ಬಸವಗಿರಿಯಲ್ಲಿ ಮೇ 23 ಮತ್ತು 24ರಂದು ಬಸವೋತ್ಸವ ಹಮ್ಮಿಕೊಳ್ಳಲಾಗಿದೆ ಎಂದು ಲಿಂಗಾಯತ ಮಹಾಮಠದ ಪ್ರಭುದೇವ ಸ್ವಾಮೀಜಿ ಹೇಳಿದರು. ನಗರದ ಪತ್ರಿಕಾ ಭವನದಲ್ಲಿ ಗುರುವಾರ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿ, ಬಸವಣ್ಣನವರಿಗೆ ಜಂಗಮ ಪ್ರಾಣವಾಗಿದ್ದರೆ ಅಕ್ಕ ಅನ್ನಪೂರ್ಣ ತಾಯಿಯವರಿಗೆ ಬಸವಣ್ಣನವರೇ ಪ್ರಾಣವಾಗಿದ್ದರು. ಹೀಗಾಗಿ ಅವರ ಬಸವಣ್ಣನವರ ತತ್ವ ಹಾಗೂ ವಚನ ಸಾಹಿತ್ಯದ ಪ್ರಚಾರ ಮತ್ತು ಪ್ರಸಾರಕ್ಕೆ ತಮ್ಮ ಬದುಕು ಸಮರ್ಪಿಸಿಕೊಂಡಿದ್ದರು. ಕಾರಣ ಅಕ್ಕ ಅವರ ಸ್ಮರಣೋತ್ಸವವನ್ನು ಬಸವೋತ್ಸವ ಆಗಿ ಆಚರಿಸಲಾಗುತ್ತಿದೆ ಎಂದು ತಿಳಿಸಿದರು. ಬಸವೋತ್ಸವ ಅಂಗವಾಗಿ 3 ತಿಂಗಳಲ್ಲಿ ಜಿಲ್ಲೆಯ 100 ಗ್ರಾಮಗಳಲ್ಲಿ ಬಸವ ತತ್ವ ಪ್ರಚಾರ ಕೈಗೊಳ್ಳಲಾಗುತ್ತಿದೆ ಎಂದು ಹೇಳಿದರು. ಬಸವೋತ್ಸವದಲ್ಲಿ ಬೀದರ್ ಹಾಗೂ ನೆರೆಯ ಜಿಲ್ಲೆಗಳು ಹಾಗೂ ನೆರೆ ರಾಜ್ಯಗಳ ಬಸವ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಅಕ್ಕ ಅನ್ನಪೂರ್ಣ ತಾಯಿಯವರಿಗೆ ಗೌರವ ಸಮರ್ಪಿಸಲಿದ್ದಾರೆ ಎಂದು ಹೇಳಿದರು. ಮೇ 23 ಶನಿವಾರ ಬೆಳಗ್ಗೆ 10 ಗಂಟೆಗೆ ನಡೆಯುವ ಸಮಾರಂಭದಲ್ಲಿ ರಾಷ್ಟ್ರೀಯ ಬಸವ ದಳದ ಜಿಲ್ಲಾ ಘಟಕದ ಅಧ್ಯಕ್ಷ ಸೋಮಶೇಖರ್ ಪಾಟೀಲ್ ಗಾದ್ಗಿಯವರು ಬಸವೋತ್ಸವವನ್ನು ಉದ್ಘಾಟಿಸಲಿದ್ದಾರೆ ಎಂದು ತಿಳಿಸಿದರು. ಹಾರಕೂಡದ ಚನ್ನವೀರ ಶಿವಾಚಾರ್ಯರು ಸಾನ್ನಿಧ್ಯ, ಉರುಲಿಂಗಪೆದ್ದಿ ಮಠದ ಪಂಚಾಕ್ಷರಿ ಸ್ವಾಮೀಜಿ, ಕಲಬುರಗಿಯ ಅಕ್ಕ ಮಹಾದೇವಿ ಆಶ್ರಮದ ಮಾತೆ ಪ್ರಭುಶ್ರೀ ನೇತೃತ್ವ ಹಾಗೂ ಕಲಬುರಗಿಯ ಬಸವ ಸೇವಾ ಪ್ರತಿಷ್ಠಾನದ ಅಧ್ಯಕ್ಷ ರಾಜಶೇಖರ್ ಯಂಕಂಜಿ ಅಧ್ಯಕ್ಷತೆ ವಹಿಸಲಿದ್ದಾರೆ. ಲಿಂಗಾಯತ ಮಹಾಮಠದ ಪ್ರಭುದೇವ ಸ್ವಾಮೀಜಿ, ಬಸವ ಕಲ್ಯಾಣದ ಅನುಭವ ಮಂಟಪದ ಶಿವಾನಂದ ಸ್ವಾಮೀಜಿ, ಕಲಖೋರದ ಅನಿಲ್ ಮಹಾರಾಜ, ಬಸವ ಕಲ್ಯಾಣದ ಬಸವದೇವರು, ಸಿದ್ದರಾಮಪ್ಪ ಕಪ್ಲಾಪುರ್ ದಿವ್ಯ ಸಾನ್ನಿಧ್ಯ. ಲಿಂಗಾಯತ ಮಹಾಮಠದ ಪುರುಷಕಟ್ಟೆ ಚನ್ನಬಸವಣ್ಣ ನೇತೃತ್ವ, ನೀಲಮ್ಮ ಬೆಳಗದ ಶ್ಯಾಮಲಾ ಎಲಿ ಅಧ್ಯಕ್ಷ ವಹಿಸುವರು. ಕೊಪ್ಪಳದ ವೀರಭದ್ರಪ್ಪ ನಂದ್ಯಾಳ್ ಶಟಸ್ಥಲ ಧ್ವಜಾರೋಹಣ ನೆರವೇರಿಸುವರು ಎಂದು ಹೇಳಿದರು. ಅಂದು ಸಂಜೆ 5ಕ್ಕೆ ಅಕ್ಕನವರ ಸ್ಮರಣೋತ್ಸವ ನಡೆಯಲಿದೆ. ಲಿಂಗಾಯತ ಮಹಾಮಠದ ಪ್ರಭುದೇವ ಸ್ವಾಮೀಜಿ ನೇತೃತ್ವ, ಕೌಟಾಬಿ ಬಸವ ಯೋಗಾಶ್ರಮದ ಡಾಕ್ಟರ್ ಸಿದ್ದರಾಮೇಶ್ವರ ಶರಣರು ಬೆಲ್ದಾಳ್, ಬಸವ ಕಲ್ಯಾಣದ ಬಸವ ಮಹಾಮನೆಯ ಜಗದ್ಗುರು ಸಿದ್ದರಾಮ ಸ್ವಾಮೀಜಿ, ಕೊಪ್ಪಳದ ಯಳವಂತ ಶರಣರು ದಿವ್ಯ ಸಾನ್ನಿಧ್ಯ ವಹಿಸುವರು ಎಂದು ಹೇಳಿದರು. ಮೇ 24ರಂದು ಬೆಳಗ್ಗೆ 8:20ಕ್ಕೆ ಶಿವನಗರ್ ಉತ್ತರದ ಬಸವ ಉದ್ಯಾನ ಶಿವ ಮಂದಿರದಿಂದ ಬಸವಗಿರಿವರೆಗೆ ವಚನ ವಿಜಯೋತ್ಸವ ಮೆರವಣಿಗೆ ನಡೆಯಲಿದೆ ಎಂದು ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಸಾಹಿತಿ ರಮೇಶ್ ಮಠಪತಿ, ಪ್ರಮುಖರಾದ ಮಾಣಿಕಪ್ಪ ಗೊರ್ನಾಳೆ, ಚಂದ್ರಶೇಖರ್ ಹೆಬ್ಬಾಳೆ, ಅಶೋಕ್ ಎಲಿ, ರಾಜ್ಕುಮಾರ್ ಪಾಟೀಲ್, VS ಬಿರಾದರ್, RK ಪಾಟೀಲ್, ಶಿವಕುಮಾರ್ ಪಾಕಲ್, ಪ್ರಕಾಶ್ ಮಠಪತಿ, ಚನ್ನಬಸಪ್ಪ ಹಂಗರ್ಗಿ, CS ಗಾಣಾಚಾರಿ, ಅಣವೀರ್ ಕೋಡಂಬಲ್, ಅಭಿಷೇಕ್ ಮಠಪತಿ ಮತ್ತಿತರರು ಉಪಸ್ಥಿತರಿದ್ದರು. ಆಚರಿಸಲಾಗುತ್ತಿದ್ದು, ಅಕ್ಕ ಅನ್ನಪೂರ್ಣ ತಾಯಿಯವರ ದ್ವಿತೀಯ ಸ್ಮರಣೋತ್ಸವ ಅಂಗವಾಗಿ ಬಸವಗಿರಿಯಲ್ಲಿ ಮೇ 23 ಮತ್ತು 24ರಂದು ಬಸವೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಬಸವಣ್ಣನವರಿಗೆ ಜಂಗಮವೇ ಪ್ರಾಣವಾಗಿದ್ದರೆ ಅಕ್ಕ ಅನ್ನಪೂರ್ಣ ತಾಯಿಯವರಿಗೆ ಬಸವಣ್ಣನವರೇ ಪ್ರಾಣವಾಗಿದ್ದರು. ಹೀಗಾಗಿ ಅವರು ಬಸವಣ್ಣನವರ ತತ್ವ ಹಾಗೂ ವಚನ ಸಾಹಿತ್ಯದ ಪ್ರಚಾರ ಮತ್ತು ಪ್ರಸಾರಕ್ಕೆ ತಮ್ಮ ಬದುಕನ್ನು ಸಮರ್ಪಿಸಿಕೊಂಡಿದ್ದರು. ಕಾರಣ ಅಕ್ಕ ಅವರ ಸ್ಮರಣೋತ್ಸವವನ್ನು ಬಸವೋತ್ಸವವಾಗಿ ಆಚರಿಸಲಾಗುತ್ತಿದೆ. ಅಕ್ಕ ಅನ್ನಪೂರ್ಣ ತಾಯಿಯವರು ನಾಡಿನಲ್ಲಿ ಬಸವ ತತ್ವ ಬೆಳೆಸಿದರು.
ಅಪೂರ್ವ ಪ್ರವಚನಕಾರರಾಗಿದ್ದರು. ಬಸವ ತತ್ವ ಜನಮನದಲ್ಲಿ ನೆಲೆಗೊಳಿಸಲು ವಾರದ ಅನುಭವ ಮಂಟಪ, ಮಾಸಿಕ ಬಸವ ಜ್ಯೋತಿ, ಶರಣ ಸಂಗಮ, ವಚನ ವಿಜಯೋತ್ಸವ, ಸಾಮೂಹಿಕ ವಚನ ಪಾರಾಯಣ ಪರಂಪರೆ ಹುಟ್ಟು ಹಾಕಿದರು. ಬಸವಾದಿ ಶರಣರ ಮಾನವೀಯ ಮೌಲ್ಯಗಳನ್ನು ಬಿತ್ತಿ ಬೆಳೆಯಲು ಬಸವ ಸೇವಾ ಪ್ರತಿಷ್ಠಾನ, ಲಿಂಗಾಯತ ಮಹಾಮಠ, ನೀಲಮ್ಮನ ಬೆಳಗ, ಲಿಂಗಾಯತ ಸೇವಾದಳ ಸಂಸ್ಥೆಗಳನ್ನು ಕಟ್ಟಿದರು. ಬಸವಗಿರಿಯಲ್ಲಿ ಗುರುವಚನ ಪರುಷಕಟ್ಟೆ ಸ್ಥಾಪಿಸಿದರು. 4 ದಶಕಗಳವರೆಗೆ ಬಸವ ತತ್ವ ಪ್ರಸಾರಕ್ಕೆ ಬಿಡುವಿಲ್ಲದೆ ಪರಿಶ್ರಮಿಸಿದ 21ನೇ ಶತಮಾನದ ಅಧ್ಯಾತ್ಮ ಲೋಕದ ಮರೆಯಲಾಗದ ಮಾಣಿಕ್ಯವಾಗಿದ್ದರು. ಅವರ ತತ್ವ ಆದರ್ಶಗಳನ್ನು ಎಲ್ಲರೂ ಪಾಲಿಸಬೇಕಾಗಿದೆ. ಬಸವ ತತ್ವ ಬೆಳೆಯಬೇಕಾಗಿದೆ. ಅಂತಹ ಬಸವೋತ್ಸವ ಅಂಗವಾಗಿ 3 ತಿಂಗಳಲ್ಲಿ ಜಿಲ್ಲೆಯ 100 ಹಳ್ಳಿಗಳಲ್ಲಿ ಬಸವ ತತ್ವ ಪ್ರಚಾರ ಕೈಯಲಾಗಿದೆ. ಬಸವೋತ್ಸವದಲ್ಲಿ ಬೀದರ್ನ ನೆರೆಯ ಜಿಲ್ಲೆಗಳಾದ ಹಾಗೂ ನೆರೆ ರಾಜ್ಯಗಳಿಂದ ಬಸವ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಅಕ್ಕ ಅನ್ನಪೂರ್ಣತಾಯಿಯವರಿಗೆ ಗೌರವ ಸಮರ್ಪಿಸಲಿದ್ದಾರೆ. 23 ಬೆಳಿಗ್ಗೆ 10 ಗಂಟೆಗೆ ನಡೆಯುವ ಸಮಾರಂಭದಲ್ಲಿ ರಾಷ್ಟ್ರೀಯ ಬಸವ ದಳದ ಜಿಲ್ಲಾ ಘಟಕದ ಅಧ್ಯಕ್ಷ ಸೋಮಶೇಖರ್ ಪಾಟೀಲ್ ಗಾದಗಿಯವರು ಬಸವೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಹಾರಕೋಡಿನ ಪರಮ ಪೂಜ್ಯರಾಗಿರ್ತಕ್ಕಂಥ ಚನ್ನವೀರ ಶಿವಾಚಾರ್ಯರು ಸಾನ್ನಿಧ್ಯ ವಹಿಸಲಿದ್ದಾರೆ. ಉರಿಲಿಂಗಪೆದ್ದಿ ಮಠದ ಪಂಚಾಕ್ಷರಿ ಸ್ವಾಮಿಗಳು, ಕಲಬುರಗಿಯ ಅಕ್ಕ ಮಹಾದೇವಿ ಆಶ್ರಮದ ಮಾತೋಶ್ರೀ ಪ್ರಭುಶ್ರೀ ತಾಯಿಯವರು ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಬಸವ ಸೇವಾ ಪ್ರತಿಷ್ಠಾನದ ಅಧ್ಯಕ್ಷರಾಗಿರ್ತಕ್ಕಂಥ ರಾಜಶೇಖರ್ ಎಂಕಂಚಿ ಅವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಲಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಬೆಂಗಳೂರಿನ ಜಾಗೃತ ಕರ್ನಾಟಕದ ಡಾಕ್ಟರ್ ಎಸ್.ವಿ. ವಾಸು ಮುಖ್ಯ ಅನುಭವ ಮಂಡಿಸಲಿದ್ದಾರೆ. ಇನ್ನು ಅನೇಕ ಅತಿಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಅದೇ ದಿನ ಬೆಳಿಗ್ಗೆ ಸಾಮೂಹಿಕ ವಚನ ಪಾರಾಯಣ ಬೆಳಿಗ್ಗೆ 7:30 ಗಂಟೆಗೆ ನಡೆಯಲಿದೆ. ಈ ಕಾರ್ಯಕ್ರಮದಲ್ಲಿ ಶಟಸ್ಥಲ ಧ್ವಜಾರೋಹಣದೊಂದಿಗೆ ಶರಣ ವೀರಭದ್ರಪ್ಪ ನಂದ್ಯಾಳ್ ಅಧ್ಯಕ್ಷರು ವಿಶ್ವಗುರು ಬಸವೇಶ್ವರ ಟ್ರಸ್ಟ್ ಕಾರ್ಯಕ್ರಮದ ಶಟಸ್ಥಲ ಧ್ವಜಾರೋಹಣವನ್ನು ನೆರವೇರಿಸಲಿದ್ದಾರೆ. ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಪರಮ ಪೂಜ್ಯರಾಗಿರ್ತಕ್ಕಂಥ ಶಿವಾನಂದ ಮಹಾಸ್ವಾಮಿಗಳು, ಅನಿಲ್ ಮಹಾರಾಜರು, ಬಸವದೇವರು, ಚರಜಂಗಮರಾದಂತಹ ಸಿದ್ದರಾಮಪ್ಪ ಕಪ್ಲಾಪುರಿಯವರು, ಪರುಷಕಟ್ಟೆಯ ಚನ್ನಬಸವಣ್ಣನವರು, ಇನ್ನೂ ಅನೇಕ ಅತಿಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಅದೇ ದಿನ ಸಾಯಂಕಾಲ 5 ಗಂಟೆಗೆ ಅಕ್ಕನವರ ಸ್ಮರಣೋತ್ಸವ ಅಂತಕ್ಕಂಥ ವಿಶೇಷ ಗೋಷ್ಠಿಯನ್ನು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಪರಮ ಪೂಜ್ಯರಾಗಿರ್ತಕ್ಕಂಥ ಕೌಠ ಆಶ್ರಮದ ಡಾಕ್ಟರ್ ಸಿದ್ದರಾಮೇಶ್ವರ ಶರಣರು ಬೆಲ್ದಾಳ್ ಅವರು ಈ ಕಾರ್ಯಕ್ರಮದ ಸನ್ನಿಧಾನವನ್ನು ವಹಿಸಲಿದ್ದಾರೆ. ಅದೇ ರೀತಿಯಾಗಿ ಬಸವ ಮಹಾಮನೆ ಬಸವ ಕಲ್ಯಾಣದ ಜಗದ್ಗುರುಗಳಾಗಿರ್ತಕ್ಕಂಥ ಸಿದ್ದರಾಮೇಶ್ವರ ಮಹಾಸ್ವಾಮಿಗಳು ಈ ಕಾರ್ಯಕ್ರಮದ ಸನ್ನಿಧಾನವನ್ನು ವಹಿಸಲಿದ್ದಾರೆ. ಕೊಪ್ಪಳ ಯಲಬರ್ಗ ನಗರದಿಂದ ಆಗಮಿಸಿರ್ತಕ್ಕಂಥ ಪೂಜ್ಯ ಶ್ರೀ ಯಳವಂತ ಶರಣರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಜೊತೆಗೆ ಇನ್ನು ಅನೇಕ ಅತಿಥಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. 24/5/2026 ಮುಂಜಾನೆ 8:30 ಗಂಟೆಗೆ ವಚನ ವಿಜಯೋತ್ಸವದ ಭವ್ಯ ಮೆರವಣಿಗೆ ನಡೆಯಲಿದೆ. ಈ ಒಂದು ಶಿವನಗರದಲ್ಲಿರ್ತಕ್ಕಂಥ ಶಿವಮಂದಿರ ಬಸವ ಉದ್ಯಾನದಿಂದ ಬಸವಗಿರಿಯವರೆಗೆ ಸಾವಿರಾರು ಶರಣರು ತಲೆಯ ಮೇಲೆ ವಚನ ಗ್ರಂಥವನ್ನ ಹೊತ್ತಿ ಹೆಜ್ಜೆಯನ್ನ ಹಾಕ್ತಾ ಬಸವಗಿರಿಯವರೆಗೆ ವಿಶೇಷ ಪಥಸಂಚಲ ಮೆರವಣಿಗೆ ಕಾರ್ಯಕ್ರಮ ನಡೆಯಲಿದೆ. ಅವತ್ತಿನ ಬೆಳಿಗ್ಗೆ 11 ಗಂಟೆಗೆ 770 ಜನ ಸಮವಸ್ತ್ರಧಾರಿಯಾಗಿ ಶರಣ ಶರಣಿಯರು ಅಕ್ಕನ ಯೋಗಾಂಗ ತ್ರಿವಿಧಿ ಪಾರಾಯಣ ಕೂಡ ಮಾಡಲಿದ್ದಾರೆ. ಅದೇ ದಿನ ಬೆಳಿಗ್ಗೆ 11 ಗಂಟೆಗೆ ಈ ಕಾರ್ಯಕ್ರಮದ ದಿವ್ಯ ಸನ್ನಿಧಾನವನ್ನ ಪರಮ ಪೂಜ್ಯ ಶ್ರೀ ನಾಡೋಜ ಬಸವಲಿಂಗ ಪಟ್ಟದೇವರು ಅನುಭವ ಮಂಟಪ ಬಸವ ಕಲ್ಯಾಣ್ ಅವರು ಸನ್ನಿಧಾನವನ್ನ ವಹಿಸಲಿದ್ದಾರೆ. ಹುಲಸೂರಿನ ಪರಮ ಪೂಜ್ಯರಾಗಿರ್ತಕ್ಕಂಥ ಮಣಿಪ್ರ ಶಿವಾನಂದ ಮಹಾಸ್ವಾಮಿಗಳು, ಅದೇ ರೀತಿ ಭರತ್ನೂರಿನ ಪರಮ ಪೂಜ್ಯರಾಗಿರ್ತಕ್ಕಂಥ ಮಣಿಪ್ರ ಗುರುನಂಜೇಶ್ವರ ಮಹಾಸ್ವಾಮಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಇನ್ನು ಕಾರ್ಯಕ್ರಮದ ಉದ್ಘಾಟನೆಯನ್ನ ಶರಣ ಬಸವರಾಜ್ ಬುಳ್ಳ ಅಣ್ಣನವರು ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಡಲಿದ್ದಾರೆ. ಮುಖ್ಯ ಅನುಭವವನ್ನ ನೀಡಲಿಕ್ಕೆ ಆಗಮಿಸಲಿರುವಂತಹ ಧಾರವಾಡಿನ ಡಾಕ್ಟರ್ ಸಿದ್ದನಗೌಡ ಪಾಟೀಲ್ ಖ್ಯಾತ ಪ್ರಗತಿಪರ ಚಿಂತಕರು ಹಾಗೂ ಇದೇ ಕಾರ್ಯಕ್ರಮದಲ್ಲಿ ಪೂಜ್ಯ ಶ್ರೀ ಐಆರ್ ಮಠಪತಿ ಅಧ್ಯಕ್ಷರು ಶರಣ ವಿಚಾರವಾಹಿನಿ ಹಾರೂರ್ಗೇರಿಯವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಇನ್ನು ಉಳಿದಿರ್ತಕ್ಕಂಥ ಅನೇಕ ಅತಿಥಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಅದೇ ದಿನ ಸಾಯಂಕಾಲ 4:30 ಗಂಟೆಗೆ 24/5/2026 ಸಂಜೆ 4:30 ಗಂಟೆಗೆ ಈ ಕಾರ್ಯಕ್ರಮದ ಸಮಾರಂಭ ನಡೆಯಲಿದೆ. ಕಾರ್ಯಕ್ರಮದ ಸಮಾರಂಭದ ದಿವ್ಯ ಸನ್ನಿಧಾನವನ್ನ ಭಾಲ್ಕಿ ಹಿರೇಮಠಿನ ಪರಮ ಪೂಜ್ಯರಾಗಿರ್ತಕ್ಕಂಥ ಮಗಚ ಗುರುಬಸವ ಪಟ್ಟದೇವರು ಸನ್ನಿಧಾನವನ್ನ ವಹಿಸಲಿದ್ದಾರೆ. ಅದೇ ರೀತಿಯಾಗಿ ಆಳಂದಿನ ಪರಮ ಪೂಜ್ಯರಾಗಿರ್ತಕ್ಕಂಥ ಮಣಿಪ್ರ
ಪೂರ್ಣೇಶ್ವರ ಮಹಾಸ್ವಾಮಿಗಳು, ಬಸವಪ್ರಭು ಮಹಾಸ್ವಾಮಿಗಳು, ಹೊನ್ನಲಿಂಗ ಮಹಾಸ್ವಾಮಿಗಳು ಈ ಕಾರ್ಯಕ್ರಮದಲ್ಲಿ ಸನ್ನಿಧಾನವನ್ನ ವಹಿಸಲಿದ್ದಾರೆ. ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅನುಭವವನ್ನು ನೀಡಲಿಕ್ಕೆ ಶರಣ ಡಾಕ್ಟರ್ ಕಿರಣ್ ಗಾಜನೂರು, ಸಹಾಯಕ ಪ್ರಾಧ್ಯಾಪಕರು, ಕೇಂದ್ರೀಯ ವಿಶ್ವವಿದ್ಯಾಲಯ ಕಲಬುರಗಿ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಅನುಭವವನ್ನ ಮಂಡಿಸಲಿದ್ದಾರೆ. ಇನ್ನುಳಿದಿರತಕ್ಕಂಥ ಅನೇಕ ಅತಿಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. 23/5/2026 ಬೆಳಿಗ್ಗೆ 7:30 ಪ್ರಾರಂಭವಾಗಿರ್ತಕ್ಕಂಥ ಕಾರ್ಯಕ್ರಮ 24/5/2026 ಸಾಯಂಕಾಲದವರೆಗೆ 2 ದಿನ ವಿಶೇಷವಾಗಿರ್ತಕ್ಕಂಥ ಅನುಭವದೊಂದಿಗೆ ಕಾರ್ಯಕ್ರಮ ಬಸವಗಿರಿಯಲ್ಲಿ ನಡೆಯಲಿದೆ. ಈ ಕಾರ್ಯಕ್ರಮಕ್ಕೆ ಈಗಾಗಲೇ ಹೊರ ರಾಜ್ಯಗಳಾಗಿರ್ತಕ್ಕಂಥ ತೆಲಂಗಾಣದಿಂದ, ಹೈದರಾಬಾದ್ನಿಂದ, ಜೈರಾಬಾದ್ನಿಂದ ಅನೇಕ ಕಡೆಯಿಂದ ಅನೇಕ ಶರಣರು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಲಿದ್ದಾರೆ. ಇನ್ನು ಹೊರ ಜಿಲ್ಲೆಗಳಾಗಿರ್ತಕ್ಕಂಥ ಮೈಸೂರು, ಬೆಂಗಳೂರು, ನಂಜನಗೂಡು, ಬೆಳಗಾವಿ, ಹುಬ್ಬಳ್ಳಿ, ಧಾರವಾಡ, ಕೊಪ್ಪಳ, ಬಿಜಾಪುರ, ಲೋಕಾಪುರ, ರಾಯಚೂರ ಅನೇಕ ಜಿಲ್ಲೆಗಳಿಂದ ಸಾವಿರಾರು ಶರಣರು ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಲಿದ್ದಾರೆ. ಜೊತೆಗೆ ಬಸವ ತತ್ವ ಪ್ರಸಾರವಾಗಬೇಕು ಅಂತಕ್ಕಂಥ ಸದುದ್ದೇಶದಿಂದ 3 ತಂಡಗಳಾಗಿ 100 ಹಳ್ಳಿಗಳಲ್ಲಿ ಬಸವ ತತ್ವವನ್ನು ಪ್ರಚಾರ ಮಾಡುವುದರೊಂದಿಗೆ ಸಾವಿರಾರು ಶರಣರನ್ನ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಲಾಗಿದೆ. ಜೊತೆಗೆ ಈ ಬೀದರ್ ನಗರಾದ್ಯಂತ ಈ ಕಾರ್ಯಕ್ರಮದ ಪ್ರಚಾರವನ್ನು ಕೈಗೊಳ್ಳಲಾಗಿದೆ. ಈ ರೀತಿ ಅನೇಕ ರಾಜ್ಯಗಳಿಂದ, ಅನೇಕ ಜಿಲ್ಲೆಗಳಿಂದ, ಬೀದರ್ 100 ಹಳ್ಳಿಗಳಿಂದ ಎಲ್ಲ ಶರಣ ಬಳಗಗಳು ಈ ಕಾರ್ಯಕ್ರಮದಲ್ಲಿ ಸುಮಾರು 5,000 ಜನ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಕ್ಕಂಥ ನಿರೀಕ್ಷೆ ಇದೆ. ಜೊತೆಗೆ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಪ್ರಸಾದ ವ್ಯವಸ್ಥೆನೂ ಕೂಡ, ಯಾಕೆಂದ್ರೆ ಬಂದಿರತಕ್ಕಂಥ ಶರಣರಿಗೆ ವಿಶೇಷ ಪ್ರಸಾದ ಇರ್ಲಿ ಅಂತಕ್ಕಂಥ ಉದ್ದೇಶದಿಂದ ಕೋರ್ಟದ ನೀಲಮನ ಬಳಗದ ತಾಯಂದಿರು ಎಲ್ಲರೂ ಸೇರಿ ಸುಮಾರು 3,000 ಶೇಂಗಾ ಹೋಳಿಗೆಯನ್ನು ಕಾರ್ಯಕ್ರಮಕ್ಕೆ ದಾಸೋಹ ಮಾಡ್ತಾ ಇದ್ದಾರೆ. ಹಳ್ಳಿಗಳಲ್ಲಿ ರೊಟ್ಟಿ, ಶೇಂಗಾ ಚಟ್ನಿ, ಮೊಸರು, ಹಿಂಡಿ ತಮ್ಮಿಂದ ಏನೇನು ದಾಸೋಹಕ್ಕೆ ಸಲ್ಲಿಸಬೇಕು ಅದೆಲ್ಲವೂ ಕೂಡ ದಾಸೋಹಕ್ಕೆ ತಂದು ಕೊಡ್ತಾ ಇದ್ದಾರೆ. ಅದರ ಜೊತೆಗೆ ಬಸವಗಿರಿಯಲ್ಲಿ ವಿಶೇಷವಾಗಿರ್ತಕ್ಕಂಥ ಹುಗ್ಗಿ, ಅನ್ನ, ಸಾರು, ಚಪಾತಿ, ಪಲ್ಯ ಎಲ್ಲಾ ರೀತಿಯ ಪ್ರಸಾದಗಳು ಬಂದಿರತಕ್ಕಂಥ ಶರಣ ಬಳಗಕ್ಕೆ ಅನುಕೂಲ ಮಾಡಿಕೊಡ್ಲಾಗ್ತಾ ಇದೆ. ಅದರ ಜೊತೆಗೆ ಬಂದಿರತಕ್ಕಂಥ ಅತಿಥಿಗಳಿಗೆ ವ್ಯವಸ್ಥಿತವಾಗಿ ಇರಬೇಕು, ಅವ್ರಿಗೆ ಯಾವುದೇ ತೊಂದರೆ ಆಗಬಾರ್ದು ಅಂತ ಈ ಗುರುನಾನಕ ಕಡೆ ಅನೇಕ ಕಡೆ ರೂಮ್ಗಳ ವ್ಯವಸ್ಥೆಯನ್ನ ಮಾಡಿ ಎಲ್ಲಾ ಶರಣರಿಗೆ ಇಡತಕ್ಕಂಥ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. 2 ದಿನಗಳ ನಡೀತಕ್ಕಂಥ ಈ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ಅತ್ಯಂತ ಯಶಸ್ವಿಯಾಗಿ ಜನಮಾನಸಕ್ಕೆ ಮುಟ್ತಕ್ಕಂಥ ಕಾರ್ಯ ಲಿಂಗಾಯತ ಮಹಾಮಠದಿಂದ ನಡೆಯಲಿದೆ. ಆ ಕಾರ್ಯಕ್ರಮಕ್ಕೆ ಸಹಕಾರಿಗಳಾಗಿ ಈಗಾಗಲೇ ಇಲ್ಲಿರ್ತಕ್ಕಂಥ ಅನೇಕ ಶರಣರು ತನು ಮನಧನದಿಂದ ಪರಿಶ್ರಮವನ್ನು ವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತ ತಮ್ಮ ಸಿಡಿ ಸಮಯವನ್ನೇ ಮೀಸಲಿಟ್ಟು ಸುಮಾರು 3-4 ತಿಂಗಳಿಂದ ಕಾರ್ಯಕ್ರಮದ ಪ್ರಸಾರಕ್ಕಾಗಿ ಕಾರ್ಯಕ್ರಮವನ್ನು ವ್ಯವಸ್ಥಿತವಾಗಿ ಮಾಡಬೇಕಂತ ತಮ್ಮನ್ನು ತಾವು ತೊಡಗಿಸಿಕೊಂಡು ದುಡಿತಾ ಇದ್ದಾರೆ. ಅದಕ್ಕಾಗಿ ಪತ್ರಿಕಾ ಮಾಧ್ಯಮದ ಎಲ್ಲ ಶರಣ ಬಳಗಕ್ಕೂ ವಿನಂತಿಸಿಕೊಳ್ಳುವುದೇನೆಂದ್ರೆ ಈ ಕಾರ್ಯಕ್ರಮ ಹೆಚ್ಚಿನ ಪ್ರಚಾರಗೈದು ಈ ಕಾರ್ಯಕ್ರಮಕ್ಕೆ ಬರ್ತಕ್ಕಂಥ ಅನೇಕರಿಗೆ ಈ ಕಾರ್ಯಕ್ರಮದ ಉಪಯೋಗ ಆಗುವಂತ ಕಾರ್ಯ ತಾವೆಲ್ಲ ಮಾಡಬೇಕು ಅಂತಕ್ಕಂಥ ಮಾತನ್ನು ತಿಳಿಸ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಶರಣಾರ್ಥಿಯನ್ನು ಸಲ್ಲಿಸಿ ನನ್ನ ಮಾತಿಗೆ ಮಂಗಲವನ್ನು ಮಾಡ್ತೀನಿ. ಸರ್ವರಿಗೂ ಶರಣಾರ್ಥಿ. ಪೂಜ್ಯರಿಗೆ ಹೃತ್ಪೂರ್ವಕವಾದಂತಹ ಶರಣುಗಳನ್ನು ಪ್ರಾರಂಭಿಸಲಾಗಿತ್ತು. ಈ ಯೋಜನೆಯ 1 ವರ್ಷದ ಸಾರ್ಥಕ ಸೇವೆ ಪೂರ್ಣಗೊಳಿಸಿ ಈಗ ವಾರ್ಷಿಕೋತ್ಸವದ ಸಂಭ್ರಮದಲ್ಲಿ ನಾವಿದ್ದೇವೆ. ಹಸಿದವರ ಹೊಟ್ಟೆ ತಣಿಸಲು ಬೀದರ್ನ ಲಿಂಗಾಯತ ಮಹಾಮಠದಿಂದ ಪೂಜ್ಯ ಶ್ರೀ ಮಣಿಪುರ ಡಾಕ್ಟರ್ ಅನ್ನಪೂರ್ಣ ತಾಯಿಯವರ ಸ್ಮರಣಾರ್ಥವಾಗಿ ಹಸಿದವರಿಗೆ ಅನ್ನಪೂರ್ಣ ಯೋಜನೆ ಕಳೆದ ವರ್ಷ ಪ್ರಾರಂಭಿಸಲಾಗಿತ್ತು. ಯೋಜನೆಯ ಅನುಷ್ಠಾನಕ್ಕೆ ರೋಟರಿ ಕ್ಲಬ್ ಆಫ್ ಬೀದರ್ ನ್ಯೂ ಸೆಂಚುರಿಯ ಸಂಸ್ಥೆಯವರು ಶರಣರಾದಂತಹ ಶಿವಕುಮಾರ್ ಪಾಕಾಲ್ರವರ ಅಧ್ಯಕ್ಷತೆಯಲ್ಲಿ ನಮಗೆ ವಾಹನವನ್ನು ನೀಡುವ ಮೂಲಕವಾಗಿ ಈ ಕಾರ್ಯಕ್ರಮ ಅನುಷ್ಠಾನಕ್ಕೆ ಅನುವು ಮಾಡಿಕೊಟ್ಟಿದ್ದು, ಪ್ರಸಾದವನ್ನು ವಿಶೇಷವಾಗಿ ಸರ್ಕಾರಿ ಆಸ್ಪತ್ರೆ ಮತ್ತು ಇನ್ನಿತರ ಕಡೆ ಹಸಿದ ಜನಗಳಿಗೆ ನಾವು ಈ ಪ್ರಸಾದವನ್ನು ತಲುಪಿಸ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡಲಾಗ್ತಾ ಇದೆ. ಪ್ರತಿದಿನ 100ರಿಂದ 150 ಜನರಿಗೆ ಬಿಸಿ ಆದಂಥ ಆಹಾರವನ್ನು ಲಿಂಗಾಯತ್ ಮಹಾಮಠದಲ್ಲಿ ಸಿದ್ಧಪಡಿಸಿ ನೀಡ್ತಕ್ಕಂಥ ಕಾರಣ ಏನು ಅಂದರೆ ತಮ್ಮೆಲ್ಲರಿಗೂ ಗೊತ್ತು. ಸರ್ಕಾರಿ ಆಸ್ಪತ್ರೆಯಲ್ಲಿ ಬರ್ತಕ್ಕಂಥವರು ಬಡವರು, ಮತ್ತು ಅವ್ರ ಜೊತೆ ಬಡತನ ಇದ್ದಲ್ಲಿ ಏನಂದರೆ ಅಟ್ಯಾಚ್ಮೆಂಟ್ ಭಾಳ ಇರ್ತವೆ. ಅವ್ರು ಹಾಸ್ಪಿಟಲ್ ಯಾರಿಗೂ ಆರಾಮಿಲ್ಲ ಅಂದ್ರೆ ಏನೂ ಪ್ರಿಪ್ರೇಷನ್ ಇಲ್ಲದೇ ಜನ ಅವ್ರ ಜೊತೆ ಬಂದುಬಿಡ್ತಾರೆ. ಅಂಥವರಿಗೆ ಪ್ರಸಾದ ತೊಂದರೆ ಆಗಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ಪ್ರತಿದಿನ ಪ್ರಸಾದವನ್ನು ನೀಡಲಾಗ್ತದೆ. ಈ ಅನ್ನಪೂರ್ಣ ಯೋಜನೆ ಇನ್ನೊಂದು ಉದ್ದೇಶ ಏನಂದರೆ ರೈತರ ಬೆವರಿನಿಂದ ಬಂದಂಥ ಆಹಾರ ವ್ಯರ್ಥ ಆಗಬಾರ್ದು ಅಂತೇಳಿ ಕಲ್ಯಾಣ ಮಂಟಪಗಳಲ್ಲಿ ಇನ್ನಿತರ ಕಾರ್ಯಕ್ರಮಗಳಲ್ಲಿ ಹೆಚ್ಚಾಗ್ತಕ್ಕಂಥ ಆಹಾರ ಚೆಲ್ಲಬಾರ್ದು, ಊಟಕ್ಕೆ ಯೋಗ್ಯವಾದಂಥ ಆಹಾರವನ್ನು
ನಮಗೆ ತಿಳಿಸಿದ್ರೆ ಈ ರೋಟರಿ ಕ್ಲಬ್ನ ವಾಹನದಲ್ಲಿ ಆ ಪ್ರಸಾದವನ್ನು ಒಯ್ದು ಜನರಿಗೆ ತಲುಪಿಸ್ತಕ್ಕಂಥ ಕಾರ್ಯ ಕೂಡ ಲಿಂಗಾಯತ್ ಮಹಾಮಠ ಮಾಡ್ತಾ ಇರ್ತಕ್ಕಂಥದ್ದು ಒಂದು ಸಾರ್ಥಕ ಸೇವೆ ಅನ್ನೋದನ್ನ ತಮ್ಮ ಗಮನಕ್ಕೆ ನಾವು ತರ್ತಾ ಇದ್ದೇವೆ. ಇದಕ್ಕೆ ಅನೇಕ ಜನರು ಒಂದು ದಿನ ಪ್ರಸಾದಕ್ಕೆ ದಾಸೋಹ ಮಾಡುವ ಮೂಲಕವಾಗಿ ರೋಟರಿ ಕ್ಲಬ್ಬಿನ ಬಹಳಷ್ಟು ಸದಸ್ಯರು ಒಂದೊಂದಿನ ಪ್ರಸಾದಕ್ಕೆ 5,000, 6,000 ಇನ್ನಿತರ ಶರಣಬಂಧುಗಳು ಕೂಡ ದಾಸೋಹ ನೀಡುವ ಮೂಲಕವಾಗಿ ಈ ಕಾರ್ಯಕ್ರಮ ಯಶಸ್ವಿ ನಡೆಸಲಿಕ್ಕೆ ನಮಗೆ ಸಹಕಾರ ನೀಡಿದ್ದಕ್ಕೆ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ಈ ಕಾರ್ಯಕ್ರಮ ಇದೇ ರೀತಿ ಮುಂದುವರಿಸ್ತಾ ಇರೋದನ್ನ ತಮ್ಮ ಗಮನಕ್ಕೆ ತರ್ತಾ ಇದ್ದೇವೆ. ಇನ್ನು ಮುಂದೆ ಮೆರವಣಿಗೆ ಸಮಿತಿ ಅಧ್ಯಕ್ಷರಾದಂತಹ ರಾಜ್ಕುಮಾರ್ ಪಾಟೀಲ್ ಅವರು ಒಂದೆರಡು ಮಾತುಗಳಲ್ಲಿ ಮೆರವಣಿಗೆ ಕುರಿತು ಸಕಲ ಜೀವಾತ್ಮರಿಗೆ ದೇಶಾಂಗ ಗಳಿಸಿದ ಬಸವಾದಿ ಶರಣರನ್ನು ತನ್ನ ರತ್ನಂಬರದಲ್ಲಿ ಸ್ಮರಿಸಿ ತಮಗೆಲ್ಲ ಈಗಾಗಲೇ ಪೂಜ್ಯರು ಹೇಳಿದಂತೆ ಪೂಜ್ಯ ಶ್ರೀ ಸದ್ಗುರು ಡಾಕ್ಟರ್ ಅಕ್ಕ ಪೂರ್ಣತಾಯಿಯವರ ದಿವ್ಯ ಸ್ಮರಣೋತ್ಸವದ ನಿಮಿತ್ತವಾಗಿ ಬಸವೋತ್ಸವ ಕಾರ್ಯಕ್ರಮವನ್ನು ಬಹಳ ಅದ್ಧೂರಿಯಾಗಿ ವಿಜೃಂಭಣೆಯಿಂದ ಅರ್ಥಪೂರ್ಣವಾಗಿ ಮಾಡಲಾಗ್ತಾ ಇದೆ. ಮೆರವಣಿಗೆ ದಿನಾಂಕ 24/5/2026 ಬೆಳಗ್ಗೆ 8:30 ಗಂಟೆಗೆ ಶಿವನಗರ ಉತ್ತರ ಶಿವಮಂದಿರದಿಂದ ಈ ಒಂದು ಮೆರವಣಿಗೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಪೂಜ್ಯ ಅಕ್ಕನವರು ಏನು ವಚನಗಳಿಗೆ ವಚನ ಸಾಹಿತ್ಯ ಎಲ್ಲರೂ ತಲೆಯ ಮೇಲೆ ಹೊತ್ತುಕೊಂಡು ಬಸವಾದಿ ಶರಣರ ಒಂದು ಸಂದೇಶಗಳನ್ನು ಸಾರುವ ಮೂಲಕ ಈ ಒಂದು ಸಂದೇಶವನ್ನ ಕೊಡಲಾಗ್ತಾ ಇದೆ. ಅದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಸವಾದಿ ಶರಣರ ಭಕ್ತರು ಆ ಒಂದು ಮೆರವಣಿಗೆಯಲ್ಲಿ ಭಾಗವಹಿಸಬೇಕು ಅಂತ ನಾನು ಈ ಒಂದು ವೇದಿಕೆ ಮುಖಾಂತರ ಎಲ್ಲ ಬೀದರ್ ನಗರದ ಎಲ್ಲ ಬಸವಾದಿ ಭಕ್ತರಿಗೆ ಬಸವ ತತ್ವ ಅನುಯಾಯಿಗಳಿಗೆ ನಾನು ಈ ಮೂಲಕ ವಿನಂತಿಸಿಕೊಳ್ಳಲಾಗ್ತಾ ಇದೆ. ಆ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಸಹಕಾರ ನೀಡಿ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತ ಎಲ್ಲ ಬೀದರ್ ನಗರದ ಬಸವಾದಿ ಶರಣರಿಗೆ ನಾನು ವಿನಂತಿಯನ್ನು ಮಾಡ್ತೇನೆ. ಬೀದರ್ ವಿಧಾನಸಭಾ ಕ್ಷೇತ್ರದಿಂದ ಚುನಾವಣೆಯಲ್ಲಿ ಪರಾಭವಗೊಂಡರೂ ಸಹ ನನ್ನ ಜವಾಬ್ದಾರಿ ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡುತ್ತಿದ್ದೀನಿ ಎಂದು ಕಲಬುರಗಿ ವಿಭಾಗೀಯ ಸಹ ಪ್ರಭಾರಿಯೂ ಆದ ಬೀದರ್ ಉತ್ತರ ಕ್ಷೇತ್ರದ ಮುಖಂಡ ಈಶ್ವರ್ ಸಿಂಗ್ ಠಾಕೂರ್ ಹೇಳಿದರು. ಗುರುವಾರ ಇಲ್ಲಿಯ ಜಿಲ್ಲಾ ಪತ್ರಿಕಾ ಭವನದಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿ, ಕ್ಷೇತ್ರದ ಸಾರ್ವಜನಿಕರು, ರೈತರು ಎದುರಿಸುತ್ತಿರುವ ಸಮಸ್ಯೆಗಳ ತೆಗೆದುಕೊಂಡು ಹೋರಾಟ ಮಾಡುವ ಮುಖಾಂತರ ಸರ್ಕಾರದ ಕಣ್ಣು ತೆರೆಸಿ ಪರಿಹಾರ ಒದಗಿಸಿಕೊಡುವಂಥ ಕೆಲಸ ಮಾಡಿರುವುದಾಗಿ ಎಂದರು. ಚುನಾವಣೆಯಲ್ಲಿ ಸೋಲು ಕಂಡರೂ ಕ್ಷೇತ್ರದ ಜನ ಕೊಂಡಿಯಾಗಿ ನಿರಂತರ ಸಮರ್ಪಕದಲ್ಲಿದ್ದು ತನ್ನ ಮಿತಿಯೊಳಗೆ ಸಹಾಯ ಮಾಡುವಂಥ ಕೆಲಸ ನಿರಂತರವಾಗಿ ಮಾಡುತ್ತಿದ್ದೀನಿ ಎಂದು ಹೇಳಿದರು. ಕೆಲ ಗ್ರಾಮಗಳಲ್ಲಿಯೂ ಜನರು ಬೇಡಿಕೆಗಳನ್ನು ಆಲಿಸಿ ಈಡೇರಿಸುವ ಪ್ರಯತ್ನ ಮಾಡಿದ್ದೀನಿ ಎಂದರು. 10 ಹಲವು ಗ್ರಾಮಗಳೆಲ್ಲ ಮಹಾಪುರುಷರ ಪ್ರತಿಮೆ ಸ್ಥಾಪನೆ ಹಾಗೂ ಚಿಲ್ಲರ್ಗಿ ಗ್ರಾಮದಲ್ಲಿ ವಿಠ್ಠಲ ರುಕ್ಮಿಣಿ ದೇವಸ್ಥಾನದ ಪಕ್ಕದಲ್ಲಿರುವ ಖಾಲಿ ಸ್ಥಳವನ್ನು ಅದರ ಮಾಲೀಕರ ಮನವೊಲಿಸಿ ಉಚಿತವಾಗಿ 30x90 ಅಡಿ ಭೂಮಿಯನ್ನು ಉಚಿತವಾಗಿ ಕೊಡಿಸಿ ಅಲ್ಲಿಯ ಜನರಿಗೆ ಲಾಭ ಮಾಡಿಕೊಟ್ಟಿರುವುದಾಗಿ ಎಂದರು. ಈ ಸಂದರ್ಭದಲ್ಲಿ ಬೀದರ್ ಉತ್ತರ ವಿಧಾನಸಭಾ ಕ್ಷೇತ್ರದ ಮನ್ಸಲ್ ಪ್ರಮುಖರು ಮಾತನಾಡಿ, ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಅನೇಕ ಜನರ ಆಸ್ತಿ ಹಾನಿಯಾಗುತ್ತಿವೆ. ಯಾವಾಗೋ ಬೇರೆಯಾಗೋ ಕಾಲದಲ್ಲಿ ಹಾಕಿರುವ ವಿದ್ಯುತ್ ಕಂಬ ತಂತಿಗಳು ಸಂಪೂರ್ಣವಾಗಿ ಕೆಟ್ಟಿವೆ. ತಂತಿ ಬದಲಾಯಿಸಿ ಹೊಸ ತಂತಿ ಹಾಕಬೇಕು, ಶೀಘ್ರದಲ್ಲಿ ಹಾಕಬೇಕೆಂದು ಒತ್ತಾಯಿಸಿದ ಅವರು, ನಮ್ಮ ಬೇಡಿಕೆ ಈಡೇರಿಸದಿದ್ದರೆ ಜೆಸ್ಕಾಂ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಲಾಗುವುದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು. ಸ್ವಾಭಾವಿಕವಾಗಿ ಚುನಾವಣೆಯಲ್ಲಿ ನನಗೆ ಸೋಲಾಯಿತು. ಆದರೆ ಈ ಕ್ಷೇತ್ರದ ನಿವಾಸಿಯಾದಂಥ ನಾನು ಸೋತ ಮರುಕ್ಷಣನೇ ಪತ್ರಿಕಾಗೋಷ್ಠಿಯನ್ನು ಮಾಡಿ ನಾನು ಹೇಳಿದ್ದೆ, ನಮ್ಮ ಕ್ಷೇತ್ರದ ಜನರಿಗೆ ಹೇಳಿದ್ದೆ, ನಾನು ನಿರಂತರವಾಗಿ ನಿಮ್ಮ ಸೇವೆಯನ್ನು ಮಾಡ್ತೇನೆ, ಯಾವುದೇ ಕಷ್ಟ ಇದ್ರೂ ಕೂಡ ತಾವು ನನ್ನನ್ನು ಸಂಪರ್ಕಿಸಬಹುದು, ಅದಕ್ಕೆ ಪ್ರಾಮಾಣಿಕವಾಗಿ ಪರಿಹಾರ ಮಾಡುವ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಕೊಡುವಂಥ ಕೆಲಸವನ್ನು ಮಾಡ್ತೇನೆ ಅನ್ನುವಂಥ ಮಾತನ್ನು ನನಗೆ ಹೇಳಿದ್ದೆ. ಯಾವುದೇ ಒಂದು ಕಾರ್ಯವನ್ನು ಆರಂಭ ಮಾಡಬೇಕಾದ್ರೆ, ಶುಭ ಕಾರ್ಯವನ್ನು ಆರಂಭ ಮಾಡಬೇಕಾದ್ರೆ ಗಣೇಶ ದೇವರಿಂದ ಮಾಡಬೇಕು ಅಂಥೇಳಿ ಗಣೇಶನ ಪೂಜೆ ಮಾಡಿದರೆ ಯಾವುದೂ ಕೂಡ ವಿಘ್ನ ಆಗುವುದಿಲ್ಲ ಅನ್ನುವಂಥ ಮಾತು ಇದೆ. ಅದಕ್ಕಾಗಿ ಚುನಾವಣೆ ಮಗದ ಮೊದಲನೇ ಆಷಾಢ ಏಕಾದಶಿಗೆ ನಾನು ಯೋಚನೆ ಮಾಡಿದೆ, ನಮ್ಮ ಕೆಲಸವನ್ನು ಆರಂಭ ಮಾಡೋಣ, ಒಳ್ಳೆಯ ದಿನ ಕೆಲಸವನ್ನು ಆರಂಭ ಮಾಡೋಣ. ಸುಮಾರು 50-60 ವರ್ಷಗಳಿಂದ ಯಾವುದೇ ರೀತಿಯ ಪ್ರಗತಿ ಆಗದೆ ಬರೀ ಶೆಡ್ನಲ್ಲಿರುವಂತಹ ಕ್ರಾಂತಿ ಗಣೇಶ ದೇವಸ್ಥಾನವನ್ನು
ನಿರ್ಮಾಣ ಮಾಡುವಂತಹ ಒಂದು ಕಾರ್ಯವನ್ನು ಚಾಲನೆ ಮಾಡಿ ಅಲ್ಲಿಂದ ಕೆಲಸವನ್ನು ಮಾಡೋಣ ಅಂತೇಳಿ ದೇವಸ್ಥಾನ ಕಮಿಟಿಯವರಿಗೆ ವಿನಂತಿಯನ್ನು ಮಾಡಿದಾಗ ಆಷಾಢ ಏಕಾದಶಿಗೆ ನಾವು ಬೋರನ್ನು ಹಾಕಿ ಸುಮಾರು 3.5 ಇಂಚ್ ನೀರು ಅಲ್ಲಿ ನೀರು ಬಿತ್ತು. ಆ ನಂತರದಲ್ಲಿ ಭೂಮಿ ಪೂಜೆನ ಕೂಡ ಮಾಡಿದ್ವಿ. ಸಮಾಜದ ನಗರದ ಎಲ್ಲ ನಮ್ಮ ಬಹುತೇಕ ಜನರ ಸಹಕಾರದಿಂದ ಕೇವಲ 6 ತಿಂಗಳಲ್ಲಿ ಕ್ರಾಂತಿ ಗಣೇಶ್ ದೇವಸ್ಥಾನ ನಿರ್ಮಾಣವಾಗಿ ಇವತ್ತು ನಮ್ಮೆಲ್ಲರ ಕಣ್ಮುಂದೆ ಇದೆ. ಅಲ್ಲಿಂದ ನಮ್ಮ ಕೆಲಸ ಆರಂಭ ಆಯಿತು. ಆನಂತರ ಹಲವಾರು ದೇವಸ್ಥಾನಗಳ ಕೆಲಸವನ್ನು ಇವತ್ತು ದೇವಸ್ಥಾನಕ್ಕೆ ಸೇವೆ ಸಲ್ಲಿಸುವಂಥ ಸೌಭಾಗ್ಯ ಕೂಡ ನನಗೆ ಸಿಕ್ಕಿದೆ. ಉದಾಹರಣೆಗಾಗಿ ಒಳಕೋಟೆಯ ಭವಾನಿ ದೇವಸ್ಥಾನದ ಕಳಸ ನಿರ್ಮಾಣದ ಕಾರ್ಯ ಇರ್ಬೋದು, ಅಥವಾ ನಮ್ಮ ಓಲ್ಡ್ ಸಿಟಿಯಲ್ಲಿರುವಂಥ ಗೌಡಿ ಸಮಾಜದ ಭವಾನಿ ದೇವಸ್ಥಾನದ ಭೂಮಿ ಪೂಜೆ ಮಾಡುವಂಥದ್ದು ಅವಕಾಶ ಸಿಕ್ಕಿರ್ಬೋದು. ಓಲ್ಡ್ ಸಿಟಿಯಲ್ಲಿರುವಂತಹ ನಮ್ಮ ಅಯೋಧ್ಯ ಗಣಪತಿ ದೇವಸ್ಥಾನಕ್ಕೆ ಸಹಕರಿಸುವಂಥ ಅವಕಾಶ ಸಿಕ್ಕಿರ್ಬೋದು. ಅದೇ ರೀತಿ ನಮ್ಮ ರಸೂಲಾಬಾದ್ನಲ್ಲಿರುವಂಥ ಭವಾನಿ ದೇವಸ್ಥಾನಕ್ಕೆ ಸಹಕಾರ ಮಾಡುವಂಥ ಅವಕಾಶ ಸಿಕ್ಕಿರ್ಬೋದು. ಈ ರೀತಿಯ ಹಲವಾರು ದೇವಸ್ಥಾನಗಳಿಗೆ ಸೇವೆ ಸಲ್ಲಿಸುವಂತಹ ಅವಕಾಶವನ್ನು ನಮಗೆ ಸಿಕ್ಕಿದೆ. ಜನರಿಗೂ ಕೂಡ ಅನಿಸ್ತಾ ಇದೆ, ಯಾವುದೇ ಒಂದು ಕೆಲಸ ಆಗಬೇಕಾದ್ರೆ ಈಶ್ವರ್ ಸಿಂಗ್ ಅವರನ್ನು ಸಂಪರ್ಕ ಮಾಡಿದರೆ ಇಮಿಡಿಯೇಟ್ ಆಗಿ ನಮಗೆ ಸಹಕಾರ ಮಾಡ್ತಾರೆ ಅನ್ನುವಂಥ ನಂಬಿಕೆ ಆಗಿದೆ. ಅದೇ ರೀತಿ ನನ್ನ ಸಂಪರ್ಕ ಕಾರ್ಯಾಲಯ ನಿರಂತರವಾಗಿ ಕೆಲಸವನ್ನು ಮಾಡ್ತಾ ಇದೆ. ನಮ್ಮ ಗೃಹ ಕಚೇರಿಯಲ್ಲಿ ನಾನು ಬೆಳಿಗ್ಗೆ 9 ಗಂಟೆಯಿಂದ 11 ಗಂಟೆಯವರೆಗೆ ಸಾರ್ವಜನಿಕರ ಸಮಸ್ಯೆಗಳನ್ನು ಕೇಳ್ತೇನೆ. ಅನೇಕ ಜನ ತಮ್ಮ ಸಮಸ್ಯೆಗಳನ್ನು ಬಂದು ಹೇಳ್ಕೊಳ್ತಾರೆ. ಆ ಸಮಸ್ಯೆಗಳಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾತಾಡಿ ಅವರ ಸಮಸ್ಯೆಗಳನ್ನು ಪರಿಹಾರ ಮಾಡುವಂಥ ಕೆಲಸವನ್ನು ಇವತ್ತು ನಾನು ಮಾಡ್ತಾ ಇದ್ದೇನೆ. ಅದರಲ್ಲಿ ಅನೇಕ ಜನ ಕೂಡ ಸೋಷಿಯಲ್ ಮೀಡಿಯಾಗಳಲ್ಲಿ ಹೇಳ್ತಾ ಇದ್ದಾರೆ, ಈಶ್ವರ್ ಸಿಂಗ್ ಠಾಕೂರ್ಜಿ ಅವರ ಆಫೀಸಿಗೆ ಹೋಗಿದ್ರೆ ನಮಗೆಲ್ಲ ಒಂದು ಕಡೆ ನಮಗೆ ಸಹಾಯ ಆಗ್ತದೆ ಅನ್ನುವಂಥ ಮಾತನ್ನು ಇವತ್ತು ಕೂಡ ಹೇಳ್ತಾ ಇದ್ದಾರೆ. ಅದೇ ರೀತಿ ಯಾವುದೇ ರೀತಿಯಿಂದ ನಮ್ಮ ಕ್ಷೇತ್ರದಲ್ಲಿ ಅನಾಹುತಗಳು ನಡೀಲಿ, ಅದು ಅಗ್ನಿ ದುರಂತ ಇರ್ಬೋದು, ಯಾವುದೇ ರೀತಿಯ ಅಗ್ನಿ ಅವಘಡಗಳಿರ್ಬೋದು, ಆದರೂ ಕೂಡ ತಕ್ಷಣವಾಗಿ ಅವರ ಸಹಾಯಕ್ಕೆ ಹೋಗುವಂಥ ಕೆಲಸವನ್ನು ಇವತ್ತು ನಾನು ಮಾಡ್ತಾ ಇದ್ದೇನೆ. ವಿಶೇಷವಾಗಿ ನಮ್ಮ ಮಾತೆ ಮಾಣಿಕೇಶ್ವರಿ ಮುಂದೆ ಇದ್ದಂತಹ ಸಾಮೂಹಿಕ ಅಂಗಡಿಗಳು ಸುಟ್ಟಾಗ ತಕ್ಷಣ ಅಲ್ಲಿ ಹೋಗಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾತಾಡಿ ಪರಿಹಾರ ಕೊಡುವಂಥದ್ದಾಗಲಿ, ನಮ್ಮ ವಿದ್ಯಾನಗರ ದಾರಿಯಲ್ಲಿರುವಂಥ ರಾಮ್ ಚೌಕಿಗೆ ಹೋಗುವಂಥ ಸಂದರ್ಭದಲ್ಲಿ ಅಲ್ಲಿ ಸುಮಾರು 2-3 ಅಂಗಡಿಗಳು ಭಸ್ಮ ಆದಾಗ ಅಲ್ಲಿಯೂ ಕೂಡ ನಿರಂತರವಾಗಿ ಎಲ್ಲೆಲ್ಲಿ ನನಗೆ ಸೂಚನೆ ಬರ್ತದೆ. ಮೊನ್ನೆ ತಾನೇ ಬೆನಕನಹಳ್ಳಿಯಲ್ಲಿ ಸುಮಾರು 35 ಲಕ್ಷಕ್ಕಿಂತ ಜಾಸ್ತಿ ಹಾನಿಯಾದಂತಹ ಅಂಗಡಿಯ ಶಾರ್ಟ್ ಸರ್ಕ್ಯೂಟ್ನಿಂದ ಅಂಗಡಿ ಸುಟ್ಟಿತ್ತು. ಅಂದರೆ ನನಗೆ ನನ್ನ ಕ್ಷೇತ್ರದಲ್ಲಿ ಆದಂತಹ ವಿಷಯ ಮಾಹಿತಿ ಬಂದ ತಕ್ಷಣವೇ ಅದಕ್ಕೆ ಭೇಟಿ ನೀಡಿ ಅವರಿಗೆ ಸಾಂತ್ವನ ಹೇಳಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾತಾಡಿ ಅವರಿಗೆ ಕಾನೂನಾತ್ಮಕ ಪರಿಹಾರಗಳು ಹೇಗೆ ಸಿಗಬೇಕು ಅದನ್ನ ಕೂಡ ಸಹಕರಿಸುವಂತ ಕೆಲಸವನ್ನ ಇವತ್ತು ನಾವು ಮಾಡ್ತಾ ಇದ್ದೇವೆ. ಎಲ್ಲಿಯೂ ಕೂಡ ನನ್ನ ಕ್ಷೇತ್ರದಲ್ಲಿ ಅಪಘಾತಗಳು ನಡೆದಾಗ ನನ್ನ ಗಮನಕ್ಕೆ ಬಂದಾಗ ಆಸ್ಪತ್ರೆಗಳಿಗೆ ಭೇಟಿ ನೀಡಿ ಅವರಿಗೆ ಸಾಂತ್ವನ ಕೊಡುವಂತ ಕೆಲಸವನ್ನ ಕೂಡ ನಾವು ಮಾಡ್ತೇವೆ ಮತ್ತು ಅವರಿಗೆ ಸಹಕಾರ ಮಾಡುವಂತ ಕೆಲಸವನ್ನ ಕೂಡ ಮಾಡ್ತೇವೆ. ಬಹುಶಃ ನಾನು ಎಣಿಸ್ಲಿಕ್ಕಾಗುವುದಿಲ್ಲ ಅಷ್ಟು ಸಂಖ್ಯೆಯಲ್ಲಿ ನಾನು ಆರೋಗ್ಯದಿಂದ ಅಪಘಾತ ಆಗಲಿ ಅಥವಾ ಅನಾರೋಗ್ಯದಿಂದ ಬರುವಂತಹ ಜನರಿಗೆ ಸಹಕಾರ ಮಾಡುವಂತಹ ಕೆಲಸವನ್ನು ಇವತ್ತು 3 ವರ್ಷದಲ್ಲಿ ನಾನು ಮಾಡಿದ್ದೇನೆ. ಅದೇ ರೀತಿ ಬಡವರು ಯಾವುದೇ ಒಂದು ಸರ್ಜರಿಯನ್ನು ಮಾಡಬೇಕಾದ್ರೆ, ಆಪರೇಷನ್ ಅನ್ನು ಮಾಡಬೇಕಾದ್ರೆ ಅನೇಕ ಸಮಸ್ಯೆಗಳನ್ನು ಎದುರಿಸ್ತಾರೆ. ದುಡ್ಡಿನ ಕೊರತೆ ಇರ್ತದೆ, ನಾನಾ ರೀತಿಯ ಸಮಸ್ಯೆಗಳನ್ನು ಎದುರಿಸ್ತಾರೆ. ಅದಕ್ಕೆ ನನ್ನ ಕಾರ್ಯಾಲಯಕ್ಕೆ ಬಂದಂತಹ ಯಾರೇ ಆ ರೀತಿಯ ಅನಾರೋಗ್ಯದಿಂದ ಬರುವಂತಹ ಜನ ನನ್ನ ಮನೆಗೆ ಬಂದರೆ, ನನ್ನ ಆಫೀಸ್ ಕಡೆ ಬಂದರೆ ಅಥವಾ ನನ್ನ ಗಮನಕ್ಕೆ ಬಂದರೆ ಅಂಥವರಿಗೆ ಕೇಂದ್ರದ ಆಯುಷ್ಮಾನ್ ಯೋಜನೆಯ ಅಡಿ ಫ್ರೀ ಆದಂತಹ ಸರ್ಜರಿಗಳನ್ನು ಮಾಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೇನೆ. ಸೌಭಾಗ್ಯದಿಂದ ಇವತ್ತು 100 ಸಂಖ್ಯೆ ತನಕ
ಅದು ಕಿಡ್ನಿ ಆಪರೇಷನ್, ಕಿಡ್ನಿ ಸಮಸ್ಯೆ ಆಗಿರಲಿ, ಹಾರ್ಟ್ ಸಮಸ್ಯೆ ಆಗಿರಲಿ, ಲಿವರ್ ಸಮಸ್ಯೆ ಆಗಿರಲಿ, ಹರ್ನಿಯಾ ಸಮಸ್ಯೆಗಳಾಗಿರಲಿ, ಅವರಿಗೆ ಫ್ರೀ ಆಪರೇಷನ್ ಮಾಡಲಿಕ್ಕೆ ಸರ್ಕಾರದ ಎಲ್ಲ ಸವಲತ್ತನ್ನು ಮಾಡಿಸ್ಕೊಡುವಂತ ಕೆಲಸವನ್ನ ಕೂಡ ನಾನು ಮಾಡಿದ್ದೇನೆ. ಅನೇಕ ಜನರು ಹೋದಾಗ ಹಾರ್ಟಿನ ಆಪರೇಷನ್ ಮಾಡಬೇಕಾದ್ರೆ 10 ಲಕ್ಷ ತನಕ ಖರ್ಚು ಬರುತ್ತೆ ಅನ್ನುವಂತಹ ಪೇಷಂಟ್ಗಳು ಕೂಡ ಇವತ್ತು ಬೆಂಗಳೂರಿನ ವಿಕ್ಟೋರಿಯಾ ಹಾಸ್ಪಿಟಲ್ ಇರ್ಬೋದು, ನಾರಾಯಣ ಹಾಸ್ಪಿಟಲ್ ಇರ್ಬೋದು, ನಮ್ಮ ಕೇಂದ್ರದ ಯೋಜನೆಯನ್ನ ಬಳಸಿಕೊಂಡು ಅವರಿಗೆ ಫ್ರೀ ಆದಂತಹ ಟ್ರೀಟ್ಮೆಂಟ್ ಕೊಡಿಸುವಂತಹ ಅನೇಕ ಉದಾಹರಣೆಗಳನ್ನು ಇವತ್ತು ನಾವು ಸಂಪೂರ್ಣವಾಗಿ ನಾವು ಕೆಲಸ ಮಾಡಿದ್ದೇವೆ. ಅದರ ಮಾಹಿತಿ ಸಹಿತ ನಾವು ಬಂದಿದ್ದೇವೆ. ಅದೇ ರೀತಿ ನಮ್ಗೆಲ್ಲರಿಗೂ ಗೊತ್ತಿದೆ, ಅಗ್ನಿ ಅವಘಡದಿಂದ ಅನೇಕ ಹೊಲಗಳಲ್ಲಿ ಕೂಡ ಕಬ್ಬು ಸುಟ್ಟೋಗಿದೆ. ಅಂತಹ ರೈತರ ಹೊಲಗಳಿಗೂ ಕೂಡ ಭೇಟಿ ನೀಡಿ ಹಿಪ್ಪಳಗಾವ್ ಆಗಲಿ ಅಥವಾ ನಮ್ಮ ಚಾಂಬೋಳ್ ಆಗಲಿ ಅಥವಾ ಅಲಿಯಂಬರ್ ಆಗಲಿ ಎಲ್ಲಿಯೂ ಕೂಡ ನಮಗೆ ಮಾಹಿತಿ ಬರ್ತದೆ. ಅಂತ ಜಾಗದಲ್ಲಿ ಹೋಗಿ ರೈತರಿಗೆ ಸ್ಪಂದಿಸಿ ಅವರ ಕಬ್ಬು ಸುಟ್ಟಿದಂತಹ ವಿಷಯಗಳನ್ನ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾತಾಡಿ ಅವರಿಗೆ ಪರಿಹಾರ ಕೊಡಿಸುವಂತ ಕೆಲಸವನ್ನ ಕೂಡ ನಾವು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದೇವೆ. ನಮ್ಗೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ, ಕುಂಭಮೇಳ ನಡೆದಾಗ 3 ಆಕ್ಸಿಡೆಂಟ್ಗಳಾದವು. ಒಂದು ನಾಸಿಕ್ ಹತ್ರ ಆಕ್ಸಿಡೆಂಟ್ ಆಯ್ತು. ಅದರಲ್ಲಿ ನನ್ನ ವಿಧಾನಸಭಾ ಕ್ಷೇತ್ರದ 6 ಜನ ಪ್ರಾಣವನ್ನ ಕಳ್ಕೊಂಡ್ರು. ಅದನ್ನ ಕೇಂದ್ರ ಸರ್ಕಾರದ ನಮ್ಮ ಸಂಘಟನಾ ಕಾರ್ಯದರ್ಶಿಗಳ ಸಹಕಾರವನ್ನ ಪಡೆದು 6 ಶವಗಳನ್ನ ಉತ್ತರ ಪ್ರದೇಶ ಸರ್ಕಾರದ ಜೊತೆಯಲ್ಲಿ ಅಲ್ಲಿನ ಡಿಸಿಆರ್ ಜೊತೆಯಲ್ಲಿ ಮಾತಾಡಿಕೊಂಡು ಸುರಕ್ಷಿತವಾಗಿ ಆ ಕುಟುಂಬದವರಿಗೆ, ಲಾಡ್ಗಿರಿ ಕುಟುಂಬದವರಿಗೆ ಮುಟ್ಟಿಸುವಂತ ಕೆಲಸವನ್ನ ನಾವು ಮಾಡಿದ್ದೇವೆ. ಅದೇ ರೀತಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುವಂತಹ ಹಲವಾರು ಸುಮಾರು 10-12 ಜನರನ್ನ ಏರ್ ಲಿಫ್ಟ್ ಮಾಡಿಸಿ, ಕಾಶಿಯಿಂದ ಏರ್ ಲಿಫ್ಟ್ ಅನ್ನ ಮಾಡಿಸಿ ಬೀದರ್ ಆಸ್ಪತ್ರೆಗೆ ಕರ್ಕೊಂಡು ಬಂದು ಅವರಿಗೆ ಟ್ರೀಟ್ಮೆಂಟ್ ಕೊಡಿಸುವಂತ ಕೆಲಸವನ್ನ ಕೂಡ ನಾವು ಮಾಡಿದ್ದೇವೆ. ನಮ್ಮ ವಿಧಾನಸಭಾ ಕ್ಷೇತ್ರದ ಬಾವಸಾರ್ ಕ್ಷೇತ್ರೀಯ ಕುಟುಂಬದ ಜನ ಕುಂಭಮೇಳ ಹೋಗಿ ಬರುವಾಗ ವಾರ್ಧಾದಲ್ಲಿ ಆಕ್ಸಿಡೆಂಟ್ ಆಯಿತು. ಮಹಾರಾಷ್ಟ್ರದ ನಾಗ್ಪುರ್ ಹತ್ರ ಇರುವಂತಹ ವಾರ್ಧಾದಲ್ಲಿ ಆಕ್ಸಿಡೆಂಟ್ ಆಯಿತು. ಅಲ್ಲಿ ಆಕ್ಸಿಡೆಂಟ್ ಆದಾಗ ನಾನು ಸ್ವತಃ ವಾರ್ಧಾಗೆ ಭೇಟಿ ಕೊಟ್ಟಿದ್ದೇನೆ. ಮತ್ತು ಒಬ್ರು ಜನವಾಡ ಗ್ರಾಮದ ಕಾಳೇಕರ್ ಅನ್ನುವಂತ ಕುಟುಂಬದ ಒಬ್ರು ಅದರಲ್ಲಿ ಪ್ರಾಣವನ್ನ ಕಳ್ಕೊಂಡಿದ್ರು. ಅವರ ಪಾರ್ಥಿವ ಶರೀರವನ್ನ ಬೀದರಕ್ಕೆ ತರಿಸಿ ಅವರಿಗೆ ಅಂತ್ಯಕ್ರಿಯೆ ಮಾಡಿಸುವಂತ ಕೆಲಸವನ್ನ, ಅವರ ಶಾಸ್ತ್ರ ಪ್ರಕಾರ ಅಂತ್ಯಕ್ರಿಯೆ ಮಾಡಿಸುವಂತ ಕೆಲಸದಲ್ಲಿ ನಾವು ಕೂಡ ಭಾಗಿಯಾಗಿದ್ದೇವೆ. ಮತ್ತ 17 ಜನ ಯಾರು ವಾರ್ಧಾದಲ್ಲಿ ಟ್ರೀಟ್ಮೆಂಟ್ ಪಡಿತಾ ಇದ್ರು, ಆ ಟ್ರೀಟ್ಮೆಂಟ್ ಪಡೆಯುವಂತಹ ಭಕ್ತಾದಿಗಳಿಗೆ ಇಲ್ಲಿಂದ ಸುಮಾರು 6 ಆಂಬ್ಯುಲೆನ್ಸ್ಗಳನ್ನ ಮಾಡಿ ಬೀದರ್ನಿಂದ 6 ಆಂಬ್ಯುಲೆನ್ಸ್ಗಳನ್ನ ವಾರ್ಧಾಕ್ಕೆ ಕಳಿಸಿ ಅಲ್ಲಿಂದ ಚಿಕಿತ್ಸೆ ಪಡೆಯುವಂತಹ ಆ ಭಕ್ತಾದಿಗಳಿಗೆ, ಗಾಯಗೊಂಡ ಭಕ್ತಾದಿಗಳಿಗೆ ಬೀದರ ತಂದು ಅವರಿಗೆ ಚಿಕಿತ್ಸೆ ಕೊಟ್ಟು ಇವತ್ತೆಲ್ಲರೂ ಕೂಡ ಆರೋಗ್ಯವಂತವಾಗಿದ್ದಾರೆ. ಇನ್ನೊಂದು ಜಬಲ್ಪುರ್ ಹತ್ರ, ನಾಗ್ಪುರ್ ಮುಂದೆ ಹೋದ್ರೆ ಜಬಲ್ಪುರ್ ಹತ್ರ ನಮ್ಮ ಚಿಲ್ಲರ್ಗಿ ಗ್ರಾಮದ ರೆಡ್ಡಿ ಕುಟುಂಬದ ಒಬ್ಬರು ತೀರ್ಕೊಂಡ್ರು. ಅವರ ಪಾರ್ಥಿವ ಶರೀರವು ಕೂಡ ತರಲಿಕ್ಕೆ ನಾವು ಸಹಕಾರವನ್ನ ಮಾಡಿದ್ದೇವೆ. ಈ ರೀತಿ ಸಂಕಟ ಬಂದಾಗ, ನಮ್ಮ ಕ್ಷೇತ್ರದ ಜನರಿಗೆ ಸಂಕಟವನ್ನ ಬಂದಾಗ ಅವರಿಗೆ ವ್ಯವಸ್ಥಿತವಾಗಿ ಸಹಕಾರ ಕೊಡುವಂತ, ಸಹಾಯ ಮಾಡುವಂತ ಕೆಲಸವನ್ನ ಇವತ್ತು ನಾನು ಈ ಕ್ಷೇತ್ರದ ಪ್ರತಿನಿಧಿಯಾಗಿ ನಾನು ಪ್ರಾಮಾಣಿಕವಾಗಿ ಮಾಡ್ಕೊಂಡು ಬರ್ತಾ ಇದ್ದೇನೆ. ಅದೇ ನಮ್ಮ ಕುಂಬಾರವಾಡ ಹತ್ತಿರದ ಕೆಲವರು ಅಯ್ಯಪ್ಪ ಸ್ವಾಮಿ ಯಾತ್ರೆಗೆ ಹೋಗಿದ್ರು. ಅವೆಲ್ಲ ಕಟ್ ಮಾಡ್ತಾ ಇದೆ. ಯಾಕೆ ಕಟ್ ಮಾಡ್ತಾ ಇದೆ ನಮ್ಗೆ ಅರ್ಥ ಆಯ್ತಾ ಇಲ್ಲ. ಇನ್ಕಮ್ ಮ್ಯಾಗ ಡಿಫೆಂಡ್ ಅದ ಅಂತೇಳಿ ಕಟ್ ಮಾಡ್ತಾ ಇದೆ. ಅದು ಆಕ್ಚುಲಿ ಬಹಳಷ್ಟು ಕಡುಬಡವರು ಇದ್ದಾರೆ. ಅವರು ಇದ್ರೂ ಕೂಡ ಅವರ ಇನ್ಕಮ್ ಜಾಸ್ತಿ ಇದೆ ಅಂತ ಕಡಿಮೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಖಜಾನೆದ ಖಾಲಿ ಆಗಿದೆ ಅಂತ ಹೇಳಿ ನಂಗೆ ಅನಿಸ್ತಾ ಇದೆ. ಅದೇ ರೀತಿಯಾಗಿ ನಾವು ಲಾಸ್ಟ್ ಸಮಯದಲ್ಲಿ ಶಾರ್ಟ್ ಸರ್ಕ್ಯೂಟ್ ನಿಂದು ಬೀದರ್ ಗ್ರಾಮಾಂತರ ಭಾಗದಲ್ಲಿ
ಮರ್ಕಲ್ದಲ್ಲಾಗಲಿ, ಜನವಾಡದಲ್ಲಾಗಲಿ, ಸಂಗನಹಳ್ಳಿನಲ್ಲಾಗಲಿ, ಅಲಿಂಬರ್ನಾಗಲಿ ಭಾಳಷ್ಟು ನಷ್ಟ ಆಗಿದೆ. ಆ ಸಮಯದಲ್ಲಿ ನಾವು DC ಅವರಿಗೆ ಒಂದು ಮೆಮೊರಂ ಕೊಟ್ಟಿದ್ದೆವು. ಯಾಕಂದ್ರೆ ಇವು ಸುಮಾರಿಲ್ಲ ಅಂದ್ರೆ 70 ವರ್ಷ ಆಯಿತು. ಇವು ತಂತಿ ಆಗಲಿ, ಪೋಲ್ ಆಗಲಿ ಹಾಕ್ಸಿ ಇವು ಎಲ್ಲ ಡ್ಯಾಮೇಜ್ ಆಗ್ತಾ ಇದೆ. ಇದರಿಂದ ಶಾರ್ಟ್ ಸರ್ಕ್ಯೂಟ್ ಆಗ್ತಾ ಇದೆ. ಬಹಳಷ್ಟು ರೈತರಿಗೆ ತೊಂದರೆ ಆಗ್ತಾ ಇದೆ ಅಂತೇಳಿ ನಾವು DC ಅವರಿಗೆ ಮೆಮೊರಂ ಕೊಟ್ಟಿದ್ದೆವು. ಆದ್ರೂ ಅದಕ್ಕೆ ಯಾರನ್ನೂ ಕೇರ್ ಮಾಡ್ತಾ ಇಲ್ಲ. ಬಹಳಷ್ಟು ರೈತರಿಗೆ ಸಂಕಷ್ಟವಾಗಿದ್ದಾರೆ. ಇವಾಗ ನೀವು ನೋಡಿರಿ, ಇಂತಲೇ ನಮ್ಗೆ ನಮ್ಗೆ ಫೋನ್ ಬಂದು ಪೂರಾ ಕಂಬಗಳೆಲ್ಲ ಬಿದ್ದೋಗ್ಯಾವ, ಎಲ್ಲ ವೈರ್ ಹೋಗ್ಯಾವ ಅಂತೇಳಿ. EW ಅವ್ರಿಗೆ ಕೇಳಿದ್ರೆ ಏನ್ ಮಾಡ್ಬೇಕು ಸರ್, ನಮ್ಮಲ್ಲಿ ಇಷ್ಟ ಬೇಕು ಕಡಿಮೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಜೈ ಅವ್ರಿಗೆ ಕೇಳಿದ್ರೆ ಅದೇ ಹೇಳ್ತಾ ಇದ್ದಾರೆ. ಹಂಗಾಗಿ ರೈತರಿಗೆ ಇಷ್ಟು ಕಷ್ಟ ಅದ, ಇವತ್ತು ಹೇಳಕ್ ಬಲಾರ್ದಂತ ಕಷ್ಟ ಅದ. ಅದು ಬರುವಂತ ಸಮಯದಲ್ಲಿ ನಾವು ಒಂದು ವೇಳೆ ಪ್ರತಿಯೊಂದು ಗ್ರಾಮಾಂತರಕ್ಕೆ ಸರ್ವೆ ಮಾಡಿ ಈ ಪೋಲ್ಗಳಾಗ್ಲಿ, ಕಂಬಗಳಾಗ್ಲಿ ಹೊಸ ಸೆಂಕ್ಷನ್ ಮಾಡಿದ್ರೆ ಅಂದ್ರೆ ಒಳ್ಳೆಯದ. ಇಲ್ಲ ಅಂದ್ರೆ ನಾವು ಬರುವಂತ ಸಮಯದಲ್ಲಿ ಭಾರತೀಯ ಜನತಾ ಪಕ್ಷದ ಪರವಾಗಿ ಇವತ್ತು ಬೀದರ್ KV ಮುತ್ತಿಗೆ ಹಾಕ್ತೇವೆ ಅಂತ ಇವತ್ತು ನಾನು ಹೇಳಕ್ ಬಯಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಇವತ್ತು ಜನವಾಡಲಿಂದ ಇಸ್ಲಾಂಪುರಕ್ಕೆ ಒಂದು ರೋಡ್ ಮಾಡಿದ್ರೆ 2023-24ದಾಗ ನಾವು ಪೈಲಿನ ಒಂದು ಲೆಟರ್ ಕೊಟ್ಟಿವು. ಆ ರೋಡ್ ಪೂರಾ ಡ್ಯಾಮೇಜ್ ಆಗ್ಯದ. ಅದನ್ನು ಇವತ್ತು ಯಾರನ್ನೂ ಬಂದು ನೋಡ್ತಾ ಇಲ್ಲ. ಯಾವಾಗಲೂ ರೈನ್ಕನ್ ಸರ್ ಬರ್ತಾರ, ರೌಂಡ್ ಹಾಕ್ತಾರ, ವಾಪಸ್ ಬರ್ತಾರ. ಯಾವ್ದು ಇವತ್ತು ಯಾವುದೇ ಕಾರ್ಯರೂಪಕ್ಕೆ ಬರ್ತಾ ಇಲ್ಲ. ಅದು ಬರುವಂತ ಸಮಯದಲ್ಲಿ ಇವೆಲ್ಲ ಜಾರಿಗೆ ಬರಬೇಕು. ಒಂದು ವೇಳೆ ಜಾರಿಗೆ ಬರಲೇ ಹೋದ್ರೆ ನಾವು ದೊಡ್ಡ ಹೋರಾಟ ಮಾಡ್ತೇವೆ ಅಂತ ಹೇಳಕ್ ಬಯಸ್ತೇವೆ. ನಗರದ ಹಳೆ ಆದರ್ಶ್ ಕಾಲೋನಿ ನ್ಯಾಷನಲ್ ಕಾಲೇಜ್ ಹತ್ತಿರದ ರೈಲ್ವೆ ಕೆಳ ಸೇತುವೆ ನಿರ್ಮಾಣ ಕಾರ್ಯಕ್ಕಾಗಿ ಗುರುವಾರ ಸಂಸದ ಸಾಗರ್ ಖಂಡ್ರೆ ಅವರು ಜಿಲ್ಲಾಧಿಕಾರಿ, ರೈಲ್ವೆ ಇಲಾಖೆ ಅಧಿಕಾರಿ, ಏರ್ಫೋರ್ಸ್ ಅಧಿಕಾರಿ ಹಾಗೂ ಪುರಾತತ್ವ ಇಲಾಖೆ ಅಧಿಕಾರಿಗಳೊಂದಿಗೆ ಜಂಟಿಯಾಗಿ ಸ್ಥಳ ಪರಿಶೀಲನೆ ಮಾಡಿದರು. ಈ ಸಮಯದಲ್ಲಿ ಸಂಸದರು ಅಧಿಕಾರಿಗಳೊಂದಿಗೆ ರೈಲ್ವೆ ಕೆಳ ಸೇತುವೆ ನಿರ್ಮಾಣದ ಸಾಧಕ ಬಾಧಕಗಳ ಬಗ್ಗೆ ಸಮಾಲೋಚನೆ ನಡೆಸಿದರು. ನಂತರ ಮಾತನಾಡಿದ ಅವರು, ಹಳೆ ಆದರ್ಶ್ ಕಾಲೋನಿ ಬಳಿ ರೈಲ್ವೆ ಕೆಳ ಸೇತುವೆ ನಿರ್ಮಾಣ ಮಾಡಬೇಕು ಎಂಬುದು ಜನರ ಬಹುದಿನಗಳ ಬೇಡಿಕೆಯಾಗಿತ್ತು. ಆದರೆ ಕೆಲವು ಸಮಸ್ಯೆಗಳ ಕಾರಣದಿಂದಾಗಿ ತೊಡಕಾಗಿತ್ತು. ನಿರಂತರ ಮೇಲ್ವಿಚಾರಣೆ ನಡೆಸಿ ಸಮಸ್ಯೆಗಳನ್ನು ಪರಿಹರಿಸಿ ಇಂದು ವಾಯುಪಡೆ, ರೈಲ್ವೆ ಹಾಗೂ ಪುರಾತತ್ವ ಇಲಾಖೆಯ ಅಧಿಕಾರಿಗಳೊಂದಿಗೆ ಜಂಟಿ ಸಮೀಕ್ಷೆ ನಡೆಸಿದ್ದೇನೆ. ಸೇತುವೆ ನಿರ್ಮಾಣಕ್ಕೆ ವಾಯುಪಡೆಯು 0.33, ಖಾಸಗಿಯ 0.33 ಎಕರೆ ಜಾಗ ಬೇಕಾಗುವ ನಿರೀಕ್ಷೆ ಇದೆ. ವಾಯುಪಡೆಯ ಅಧಿಕಾರಿಗಳು ಈಗಾಗಲೇ ತಾವು ನಮಗೆ ಪ್ರಸ್ತಾವನೆ ಸಲ್ಲಿಸಿದಲ್ಲಿ ರಕ್ಷಣಾ ಸಚಿವಾಲಯದಿಂದ ಅನುಮೋದನೆ ಕೊಡಿಸುವುದಾಗಿ ಭರವಸೆ ನೀಡಿದ್ದಾರೆ. ಸ್ಮಾರಕಗಳು ಇರುವುದರಿಂದ ಪುರಾತತ್ವ ಇಲಾಖೆಯವರು ಸಹಕಾರ ನೀಡಿ ಅನುಮತಿ ಕೊಡಿಸುವುದಾಗಿ ತಿಳಿಸಿದ್ದಾರೆ. ಈಗಾಗಲೇ ಪ್ರಾಥಮಿಕ ವರದಿ ಸಿದ್ಧವಾಗಿದೆ. ಅಧಿಕಾರಿಗಳು ವರದಿ ತಯಾರಿಸಿ ಸಂಬಂಧಿಸಿದ ಇಲಾಖೆಗಳಿಂದ NOC ಪಡೆದು 8 ರಿಂದ 9 ತಿಂಗಳಲ್ಲಿ ಟೆಂಡರ್ ಕರೆದು ಕಾಮಗಾರಿ ಪ್ರಾರಂಭಿಸಲಾಗುವುದು. ಈ ರೈಲ್ವೆ ಕೆಳ ಸೇತುವೆ ನಿರ್ಮಾಣದಿಂದ ಟ್ರಾಫಿಕ್ ಸಮಸ್ಯೆ ನಿವಾರಣೆಯಾಗಿ ಜನರಿಗೆ ಅನುಕೂಲವಾಗಲಿದೆ ಎಂದರು. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ, ಮಹಾನಗರ ಪಾಲಿಕೆ ಆಯುಕ್ತ ಮುಕುಲ್ ಜೈನ್, ರೈಲ್ವೆ ಇಲಾಖೆ, ವಾಯುಪಡೆ ಹಾಗೂ ಪುರಾತತ್ವ ಇಲಾಖೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಇಲ್ಲಿಯವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಪವನ್ ಕುಮಾರ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.